ಇವತ್ತು ನಮ್ಮಲ್ಲಿ ಸಂಕ್ರಮಣ ಆಯ್ತಾ. ಸಂಕ್ರಮಣ ಅಂದ್ರೆ ಎಂತ ಗೊತ್ತುಂಟಾ? ಎಂತ ಗೊತ್ತಿಲ್ಲದಿದ್ರೆ ನಾನು ನಿಮಗೆ ತೋರಿಸ್ತೇನೆ. ಗುಡ್ ಮಾರ್ನಿಂಗ್, ಇಟ್ಸ್ ಜಿಮ್ ಟೈಮ್. ರಪ್ರಪ್ಪ ಅಂತ ಜಿಮ್ಗೆ ಹೋಗಿ ಅದೇ ಸ್ಪೀಡಲ್ಲಿ ವಾಪಸ್ ರಿಟರ್ನ್ ಕೂಡ ಬಂದೆ. ಬರಬೇಕಾದ್ರೆ ಪ್ರೋಟೀನ್ ಶೇಕ್ಗೆ ಹಾಲಿರಲಿಲ್ಲ. ಬೇಗ ಹೋಗಿ ಅರ್ಧ ಲೀಟರ್ ಹಾಲು ತಗೊಂಡು ಸೀದಾ ಮನೆಗೆ ಬಂದು ನೋಡಿದರೆ ಇವತ್ತು ಸಂಕ್ರಮಣ ಅಂತೆ. ನೀವೇನಾದರೂ ನಮ್ಮ ತೋಟದಲ್ಲಿ ಈಗ ಹತ್ತಿಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಸದ್ಯಕ್ಕೆ ಯಾವ ಪರ್ವತ ಬೇಕಾದ್ರೆ ನೀವು ಹತ್ತುವುದು. ನಾ ಎತ್ತಿದಾಗೆಲ್ಲ ರೆಡಿ ಆಗಿತ್ತು, ತುಂಬ ಲೇಟ್ ಆಗಿರಲಿಲ್ಲ. ಪೂಜೆಗೆಲ್ಲ ದೊಡ್ಡಪ್ಪ ರೆಡಿ ಮಾಡಿದ್ರು. ಸೊ ಎಲ್ಲರೂ ಕೂಡ ಬಂದಿದ್ರು. ಅವ್ವ ನೋಡಿದ್ರೆ ಈ ಬೆಳಗಿನ ಬಿಸಿಲಿಗೆ ಚಳಿ ಕಾಯಿಸ್ತಾ ಕೂತಿದ್ರು. ಹಾಗೆ ಅವನೊಟ್ಟಿಗೆ ಸ್ವಲ್ಪ ಪಟ್ಟಂಗೆಲ್ಲ ಹೊಡೆದು ಅದಾದ್ಮೇಲೆ ಪೂಜೆಗೆ ರೆಡಿ ಆಯಿತು. ಅಪ್ಪ ಎಲ್ಲ ಬೊಂಡ ಕಿತ್ತು ಕೊಡ್ತಾ ಇದ್ರು. ಅದೆಲ್ಲ ಆದಮೇಲೆ ಫಸ್ಟ್ ಮುನಿಸ್ವಾಮಿಗೆ ಪೂಜೆ ಆಯಿತು. ಅದಾದಮೇಲೆ ಚಾವಡಿಯ ಒಳಗಡೆ ಪೂಜೆ ಆದಮೇಲೆ ಎಲ್ಲರೂ ಪಟ್ಟಂಗೆಲ್ಲ ಹೊಡೆದು ಚಾವಡಿಗೆ ಒಂದೆರಡು ಸುತ್ತು ಬಂದು ಮತ್ತೆ ಎಲ್ಲರೂ ನಮ್ಮ ಮನೆಗೆ ಹೋಗ್ತೇವೆ. ನಾನು ಸೀದಾ ದೊಡ್ಡಪ್ಪನ ಮನೆಗೆ ಹೋಗ್ತೇನೆ. ಅಲ್ಲಿ ದೊಡ್ಡಮ್ಮ ಈಗ ಚಾಯ್ ತರ್ತಾರೆ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಚಾಯ್ ಕೂಡ ಬಂತು. ಚಾಯ್ ಕುಡಿದು ಸೀದಾ ಮತ್ತೆ ನಾನು ಮನೆಗೆ ಬರ್ತೇನೆ. ಮನೆಗೆ ಬಂದು ಈ ಕೆಲಸದವ್ರು ಇವಾಗ ಬರ್ತಾರೆ ಅಂತ ದಾರಿ ನೋಡಿ ನೋಡಿ ಮಾರ್ರೆ ಎಲ್ಲಿ ಬಂದದ್ದು, ಇವರು ಬರಲಿಲ್ಲ. ಮತ್ತೆ ನೋಡಿದ್ರೆ ಇಂಜಿನಿಯರ್ ಬಂದರು. ಅಷ್ಟೊತ್ತಿಗೆ ನಾನು ಹೇಳಿದೆ ಇಂಜಿನಿಯರ್ಗೆ ಬರೀ ಗಂಜಿ ಚಟ್ನಿ ಕೊಟ್ಟರೆ ಸಾಕು ಅಂತ. ಮತ್ತೆ ಮನೇಲಿ ಹೇಳಿದ್ರು ಎಂತಾದರೂ ತಗೊಂಡು ಬಾ ಅಂತ. ಮತ್ತೆ ನಾನು ಸೀದಾ ನಡುಗಲಿಗೆ ಹೋಗಿ ಸ್ವಲ್ಪ ಮೊಟ್ಟೆ ಎಲ್ಲ ತಗೊಂಡು ಬಂದೆ. ಅದಾದಮೇಲೆ ಊಟ ಎಲ್ಲ ಆಯಿತು, ಇಂಜಿನಿಯರನ್ನು ಕಳಿಸಿ ಆಯಿತು. ಸೊ ಇನ್ನು ಕೂಡ ಇವಾಗ ನಾನು ಚಹಾ ಕುಡಿತಿದ್ದೇನೆ. ಗಂಟೆ 5 ಆಯಿತು, ಇನ್ನು ಕೂಡ ಕೆಲಸದವರಂತೂ ಬರಲಿಲ್ಲ. ಇನ್ನು ನಾಳೆ ಆದರೂ ಬರ್ತಾರೆ ಇಲ್ವೋ ದೇವರಿಗೆ ಗೊತ್ತು.